ಸ್ನೇಹಿತರೆ, ಮೈಸೂರಿನ ಸಾಲಿಗ್ರಾಮ ಎಂಬ ಗ್ರಾಮದಲ್ಲಿ ಶಾಲೆಯೊಂದನ್ನು ಕೆಡವಿ ಕೊಠಡಿಗಳನ್ನೆಲ್ಲ ಹೊಡೆದು ಹಾಕಿ ಮಧ್ಯದಲ್ಲಿ ರಸ್ತೆಗೆ ದಾರಿ ಮಾಡಿಕೊಂಡು ಮನೆ ಕಟ್ಟಿರುವ ಕಿಡಿಗೇಡಿಗಳು. ಈ ಕೃತ್ಯವನ್ನು ಅಲ್ಲಿನ ಮುಸ್ಲಿಂ ಸಮುದಾಯ ಎಸಗಿದ್ದಾರೆ ಎಂಬುದು ಸ್ಥಳೀಯರ ಆರೋಪ. ಮಕ್ಕಳಿಗೆ ವಿದ್ಯೆ ಬೋಧಿಸುವ ಶಾಲೆಯನ್ನೇ ಕೆಡವಿ ಮನೆ ನಿರ್ಮಾಣ ಮಾಡುವಂತಹ ಮಹತ್ ಕಾರ್ಯ ಅದೇನಿದೆಯೋ ಎಂಬುದನ್ನು ಅಲ್ಲಿನ ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಂಥ ಭ್ರಷ್ಟ ಸಚಿವರು ತಿಳಿಸಬೇಕಾಗಿದೆ. ಸರ್ಕಾರದ ಶ್ರೀರಕ್ಷೆ ಭೂಗಳ್ಳರಿಗೆ ಇದೆಯೇ ಎಂಬ ಅನುಮಾನ ಕೂಡ ಸಾಲಿಗ್ರಾಮದ ನಾಗರಿಕರಲ್ಲಿ ಕಾಡುತ್ತಿರುವುದು ಸಹಜವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಸರ್ಕಾರಿ ಶಾಲೆನ ಉಳಿಸ್ಕೊಡಿ ಸ್ವಾಮಿ. ಟ್ಯಾಕ್ಟ್ರ್ ತಂದು ಇವ್ರ ಮನೆ ಪಾಯ ತೆಗೆದು ಮಣ್ಣು ಇರ್ತಾವ್ರೆ, ನಾಳೆಗೆಲ್ಲ ಹೊಸ ಪಡಿಸ್ಕೊತ್ರೆ. ನೋಡಿ ಸ್ಕೂಲ್ ಗಲ್ಲಿ ಐತೆ. ಏನೋ ಮಾಡ್ಲಿಕ್ಕ ನೀವು ಏಕೈಕ ಸ್ಕೂಲ ಹೊಡೆದಾಕ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡೇನು ಯಾರು ಹೊಡೆದ್ರೆ ಮೇಲೆ ತನಿಖೆ ಆಯ್ತದೆ. ಯಾರು ಹೊಡೆದ್ರೆ ಅವನ ಕೇಸ್ ಆಯ್ತು ಬಿಡುಗರು ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ. ನೀವು ಇವಾಗ ಹೊಡೆದಿದ್ರಲ್ವಪ್ಪ, ನೀವು ಪಂಚಾಯತ್ ಪರ್ಮಿಷನ್ ತಳಿದ್ರಿ, ಸ್ಕೂಲ್ ಪರ್ಮಿಷನ್ ತಳಿದ್ರಾ? ಅಲ್ಲ ಕಣ, ಈಗ ಸಾರ್ವಜನಿಕ ಸತ್ತು ಇದು ಸ್ಕೂಲ್ದು ಎಲ್ಲಾರ್ದು ಕೊಡೋಣ ಅವರು, ಎಲ್ಲಾರು ಕೊಡೋಣ. ಈಗ ಇದು ಅಕ್ರಮವಾಗಿ ಮಾಡಂಗಿಲ್ಲ ಕಣಪ್ಪ. ಈ ತರ ಬಿದೋಗೈತಾ? ಏನ್ ನೋಡಿದಿ? ಹೊಡೆದಾಕ್ ಬಂದ ನೀನು ಜೆಸಿಬಿ ಆಯ್ತು, ಇಬ್ಬರು ಹೊಡೆದಾಕ್ತಿಯಾ? ಅವ್ರು ಸ್ಕೂಲ್ ಹೊಡೆದಾಗ ನೀವೇನ್ ಮಾಡ್ತಾ ಇದ್ದೆ? ನಾವು ನೋಡಿದೀವಿ. ಅರ್ಧ ಹೊಡೆದಾಕಿರಿ, ಈಗ ಅರ್ಧ ಹೊಡೆದಾಕಿರಿ. ಸಾಮಾನು ಇಟ್ಕೊಂಡವಲ್ಲ ಅವ್ರ ಅಪ್ಪಿದ ಜಾಗ ಅದು. ಈಗ ಅರ್ಧ ಹೊಡೆದಾಕಿದ್ಯಾ? ಈಗ ಅರ್ಧ ಹೊಡೆದಾಕಿದ್ಯಾ? ಇದು ಹೊಡೆದಿಲ್ವಾ? ಇದು ಈಗ ಹೊಡೆದಿರಲ್ಲ, ಇದಾ ಹೊಡೆದಿಲ್ವಾ? ಬರ್ತಾರ ಬಿಡು, ತನಿಖೆ ಮಾಡ್ತಾರ ಬಿಡು. ಎಲ್ಲಿಂದ ತರೋದು ಮಣ್ಣ? ಅದು ಸ್ಕೂಲ್ ಹೊಡೆದಾಗ ಪರ್ಮಿಷನ್ ಕೊಟ್ಟವ್ರ ನಿಮಗೆ ಪಂಚಾಯತಿಯಿಂದ? ಪಂಚಾಯತಿ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಪರ್ಮಿಷನ್ ತಗೊಂಡಿದ್ದೀರಾ ಸ್ಕೂಲ್ ಹೊಡೆದಕ್ಕೆ ಅಂದ್ಬಿಟ್ಟು? ಸ್ಕೂಲ್ ಹೊಡೆದಾಗ ಹೆಂಗ್ ಬರ್ತದೆ ಗಾಡಿಯಲ್ಲಿ? ನಾನು ಹೇಳ್ತಾ ಇರೋದು ಗಾಡಿಯಲ್ಲಿ ಟ್ಯಾಕ್ಟ್ರ್ ಓಡಿಸತ್ತೆ. ಅದೇಂಗ್ ಹೊಡೆದಾಕ್ಬಿಟ್ಟು ಯಾಕೋದೆ ಪೀಡಿಯೋ ಕೊಟ್ಟವ್ರ ಪರ್ಮಿಷನ್ ನಿಮಗೆ? ಬರೋಗಿ ನೀವು ಅಲ್ಲ?